ಶ್ರೀ ಗುರು ಬಸವಲಿಂಗಾಯ ನಮಃ. ಇಂದಿನ ಬಸವಣ್ಣನವರ ವಚನ ಹೀಗಿದೆ: ಮಜ್ಜನ ಕೆರೆವೆನಲ್ಲದಾನು ಸಜ್ಜನವೆನ್ನಲಿಲ್ಲಯ್ಯ, ಎನ್ನಲ್ಲೇನ ನರಸುವೆ ನಂಬಿಯೂ ನಂಬದ ಡಂಬಕ ನಾನಯ್ಯ, ಹಾವ ತೋರಿ ಹವಿಯ ಬೇಡುವಂತೆ ಕೂಡಲ ಸಂಗಮ ದೇವ. ಈ ವಚನದ ಸಾರ ಹೀಗಿದೆ: ಭಗವಂತನೇ, ನಾನು ನಿನಗೆ ಅಭಿಷೇಕಾದಿಗಳನ್ನು ಪೂರೈಸುತ್ತಿರುವೆ, ಆದರೆ ಅದರಲ್ಲಿ ಆತ್ಮಸಮರ್ಪಣೆಯ ಭಾವವಿಲ್ಲ. ಎಳ್ಳಷ್ಟು ನಿನ್ನಲ್ಲಿ ಶ್ರದ್ಧೆ ವಿಶ್ವಾಸವಿಲ್ಲದ ನಿನ್ನನ್ನು ನಂಬಿಯೂ ನಂಬದ ನನ್ನಲ್ಲಿ ಏನಿದೆ? ಹಾವಾಡಿಗನು ಹಾವನ್ನು ಪ್ರದರ್ಶಿಸಿ ಪ್ರತಿಫಲದ ರೂಪದಲ್ಲಿ ಹಣವನ್ನು ಪಡೆಯುವಂತೆ ನಿನ್ನ ಪೂಜೆ ಮಾಡಿ ಲೌಕಿಕ ಆಸೆ ಆಮಿಷಗಳನ್ನು ಈಡೇರಿಸಿಕೊಳ್ಳುವ ಡಂಬಕನು ನಾನು ಎಂದು ಬಸವಣ್ಣನವರು ಈ ವಚನದಲ್ಲಿ ಆತ್ಮನಿರೀಕ್ಷಣೆ ಮಾಡಿಕೊಂಡು ಸಾಧಕರಿಗೆ ಮಾರ್ಗದರ್ಶನ ಮಾಡಿರುವರು. ಇಂದಿನ ಮಾತು: ಬೆಳಿಗ್ಗೆ ಹಾಸಿಗೆಯಿಂದ ಎದ್ದು ಅಂಬಾಸಹಿತ ದೇವನನ್ನು ಧ್ಯಾನ ಮಾಡಬೇಕು. ಶಿವ ಮತ್ತು ಶಕ್ತಿಯರು ಅವಿನಾಭಾವ ಸಂಬಂಧದಿಂದ ಸದಾ ಕೂಡಿಕೊಂಡೇ ಇರುವುದರಿಂದ ಅವರಿರುವರನ್ನು ಕೂಡಿಯೇ ಸ್ಮರಿಸಬೇಕು. ನಂತರ ಅಂದು ಯಾವ ಯಾವ ಕೆಲಸಗಳನ್ನು ಮಾಡಬೇಕೆಂಬ ಯೋಜನೆಗಳನ್ನು ಹಾಕಿಕೊಂಡಿರುತ್ತೇವೆಯೋ ಆ ಕಾರ್ಯಗಳನ್ನು ಕುರಿತು ವಿಚಾರ ಮಾಡಿ ಅರುಣೋದಯವಾದ ಮೇಲೆ ಬಹಿರ್ದೆಸೆಗಾಗಿ ಹೊರಹೋಗಬೇಕು. ಯಾವುದೇ ತೊಂದರೆಯಿಲ್ಲದ ನಿರ್ಜನ ಸ್ಥಾನದಲ್ಲಿ ಅವಶ್ಯಕವಾದುದನ್ನು ಮುಗಿಸಬೇಕು. ಆಧುನಿಕವಾಗಿ ಸಮೀಪದಲ್ಲಿಯೇ ಎಲ್ಲ ವ್ಯವಸ್ಥೆ ಇರುವುದರಿಂದ ಅದಕ್ಕನುಗುಣವಾಗಿ ಶೌಚವನ್ನು ಮುಗಿಸಿಕೊಳ್ಳಬಹುದು. ಈ ಸಂದರ್ಭದಲ್ಲಿ ಸ್ವಚ್ಛತೆ ಕಾಪಾಡಿಕೊಳ್ಳುವುದನ್ನು ಮರೆಯಬಾರದು. ಹಾಗೆ ವಿಧಾನಕ್ಕೆ ಅನುಗುಣವಾಗಿ ಶೌಚವನ್ನು ಮುಗಿಸಿ ಹಲ್ಲುಜ್ಜುವ ಕ್ರಿಯೆಯನ್ನು ಮಾಡಬೇಕು. ಶರಣು ಶರಣಾರ್ಥಿಗಳು.